ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾಡಾನೆ ಗುಂಪನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದು, ಬಂದ ದಾರಿಗೆ ಸುಂಕ ಇಲ್ಲದಂತೆ ಕಾಡಾನೆಗಳು ಕಾಡಿನತ್ತ ನಡೆದವು. ನಿತ್ಯವೂ ಕಾಡಾನೆಗಳು ಕೃಷಿ ಜಮೀನಿಗೆ ಬರ್ತಾ ಇದ್ದು, ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾಡಾನೆ ಗುಂಪನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದು, ಬಂದ ದಾರಿಗೆ ಸುಂಕ ಇಲ್ಲದಂತೆ ಕಾಡಾನೆಗಳು ಕಾಡಿನತ್ತ ನಡೆದವು. ನಿತ್ಯವೂ ಕಾಡಾನೆಗಳು ಕೃಷಿ ಜಮೀನಿಗೆ ಬರ್ತಾ ಇದ್ದು, ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾಡಾನೆ ಗುಂಪನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದು, ಬಂದ ದಾರಿಗೆ ಸುಂಕ ಇಲ್ಲದಂತೆ ಕಾಡಾನೆಗಳು ಕಾಡಿನತ್ತ ನಡೆದವು. ನಿತ್ಯವೂ ಕಾಡಾನೆಗಳು ಕೃಷಿ ಜಮೀನಿಗೆ ಬರ್ತಾ ಇದ್ದು, ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾಡಾನೆ ಗುಂಪನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದು, ಬಂದ ದಾರಿಗೆ ಸುಂಕ ಇಲ್ಲದಂತೆ ಕಾಡಾನೆಗಳು ಕಾಡಿನತ್ತ ನಡೆದವು. ನಿತ್ಯವೂ ಕಾಡಾನೆಗಳು ಕೃಷಿ ಜಮೀನಿಗೆ ಬರ್ತಾ ಇದ್ದು, ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾಡಾನೆ ಗುಂಪನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದು, ಬಂದ ದಾರಿಗೆ ಸುಂಕ ಇಲ್ಲದಂತೆ ಕಾಡಾನೆಗಳು ಕಾಡಿನತ್ತ ನಡೆದವು. ನಿತ್ಯವೂ ಕಾಡಾನೆಗಳು ಕೃಷಿ ಜಮೀನಿಗೆ ಬರ್ತಾ ಇದ್ದು, ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ. ಆನೆ ಹಿಂಡೊಂದು ಕೃಷಿ ಜಮೀನಿಗೆ ನುಗ್ಗಲು ವಿಫಲ ಯತ್ನ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಮಿಳುನಾಡಿನ ತಳವಾಡಿ ಸಮೀಪ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಳ್ಳುತ್ತಿರುವ ತಳವಾಡಿಯ ಜೀರ್ಗಹಳ್ಳಿ ವಲಯದ ತಿಗ್ಗಣಾರೆ ಬಳಿ ಕಾಡಾನೆ ಹಿಂಡು ಕೃಷಿ ಭೂಮಿಗೆ ನುಗ್ಗಲು ಯತ್ನಿಸಿತು. ಇದನ್ನು ಕಂಡ ರೈತರು ತಮಿಳುನಾಡಿನ ತಳವಾಡಿಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದರು. ರೈತರಿಂದ ಬಂದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಕಾಡಾನೆ ಗುಂಪನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದು, ಬಂದ ದಾರಿಗೆ ಸುಂಕ ಇಲ್ಲದಂತೆ ಕಾಡಾನೆಗಳು ಕಾಡಿನತ್ತ ನಡೆದವು. ನಿತ್ಯವೂ ಕಾಡಾನೆಗಳು ಕೃಷಿ ಜಮೀನಿಗೆ ಬರ್ತಾ ಇದ್ದು, ಅರಣ್ಯಾಧಿಕಾರಿಗಳು ಕಾಡಾನೆಗಳ ಉಪಟಳ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ.